ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಓಂ ಪಾರಾಶರ್ಯಂ ತಪೋನಿಷ್ಠಂ ಸತ್ಯವತಿ ಸುತಂ ಪರಂ ಶಕ್ತೇಃ ಪೌತ್ರಮಹಂ ವಂದೇ ವೇದವ್ಯಾಸಂ ಜಗದ್ಗುರುಂ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 332ನೆಯ ಭಾಗ. ಗೌತಮ ಮುನಿಯು ನನ್ನ ಸ್ತೋತ್ರಕ್ಕೆ ಮೆಚ್ಚಿ ಅರುಣಾಚಲೇಶ್ವರನು ತನ್ನ ದಿವ್ಯ ರೂಪದಿಂದ ಪ್ರತ್ಯಕ್ಷನಾಗಿ, ಎಲೆ ಮುನಿಯೇ, ಇಲ್ಲಿ ಬಾ, ನಿನ್ನ ಭಕ್ತಿ ಸ್ತೋತ್ರಗಳಿಂದ ನನಗೆ ಬಹಳ ಸಂತೋಷವಾಗಿದೆ. ಇನ್ನು ಮೇಲೆ ನೀನು ನನ್ನ ಸಮೀಪದಲ್ಲಿಯೇ ವಾಸ ಮಾಡುತ್ತಿರು. ನನ್ನನ್ನು ಸೇವಿಸುತ್ತಾ ತಪಸ್ಸನ್ನಾಚರಿಸಿ ಎಲ್ಲರಿಗೂ ಮಹತ್ವವನ್ನು ತೋರಿಸುತ್ತಿರು. ಹಿಂದೆಯೇ ಕೈಲಾಸ ಶಿಖರದಲ್ಲಿ ತಪಸ್ಸು ಮಾಡುತ್ತಿದ್ದ ನಿನಗೆ ನಾನು ಭೂಲೋಕಕ್ಕೆ ಹೋಗಿ ಅರುಣಾಚಲದಲ್ಲಿ ನೆಲೆಸಿರುವ ನನ್ನನ್ನು ಪೂಜಿಸುವಂತೆ ಆಜ್ಞಾಪಿಸಿದ್ದೆನು. ಆಕಾಶದಲ್ಲಿ ನನಗೆ ಸಪ್ತರ್ಷಿಗಳಿಂದ ನಡೆಯುವ ಪೂಜೆಯು ಅಮೋಘವಾಗಿರುವುದು. ಹಾಗೆಯೇ ನೀನು ಭೂಮಿಯಲ್ಲಿ ನನ್ನನ್ನು ನಿತ್ಯಾರ್ಚನಾಯುಕ್ತನನ್ನಾಗಿ ಪ್ರಕಟಗೊಳಿಸಿ ಉಗ್ರವಾದ ತಪಸ್ಸು ಮಾಡಿ ಸರ್ವಜೀವಿಗಳ ಹಿತದೃಷ್ಟಿಯಿಂದ ನನ್ನನ್ನು ಶೈವಾಗಮೋಕ್ತ ಕ್ರಮದಿಂದ ಪೂಜಿಸು. ಸ್ವರ್ಗದಲ್ಲಿ ದೇವತೆಗಳಿಂದ, ಭೂಮಿಯಲ್ಲಿ ನಿನ್ನಿಂದ ಪಾರ್ಥಿವ ಪೂಜೆಯು ಪ್ರಕಾಶಿಸಲ್ಪಡಲಿ. ನಾನು ಅರುಣಾಚಲನಾಗಿ ಭೂಮಿಯಲ್ಲಿ ನೆಲೆಸಿದ್ದೇನೆ. ಅದರ ಮಹಾತ್ಮೆ ಏನೆಂಬುದನ್ನು ಮೊದಲೇ ತಿಳಿಸಿದ್ದೇನೆ. ನೀನು ನನಗೆ ಪರಮ ಪ್ರಿಯನು. ಪೂರ್ವಜನ್ಮದ ಸುಕೃತದಿಂದ ಭೂಮಿಯಲ್ಲಿ ಶಿವಭಕ್ತರಾಗಿ ಜನಿಸಿದವರಿಗೆಲ್ಲ ಪೂಜಾ ವಿಧಿಯನ್ನು ಬೋಧಿಸಿ ಅವರನ್ನು ಕೃತಾರ್ಥರನ್ನಾಗಿಸು. ಹೀಗೆಂದು ಆದೇಶಿಸಿದ ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅರುಣಾಚಲೇಶ್ವರನಿಗೆ, ಪರಮೇಶ್ವರನೇ, ನಿನ್ನ ಅಗ್ನಿಮಯವಾದ ರೂಪವು ನಮ್ಮನ್ನು ಹತ್ತಿರಕ್ಕೆ ಹೋಗಕೊಡುವುದಿಲ್ಲ. ಇದನ್ನು ಮರ್ತ್ಯಲೋಕದಲ್ಲಿ ನಾನು ಹೇಗೆ ಪೂಜಿಸಲಿ? ನಿನ್ನನ್ನು ಹೇಗೆ ಸಮೀಪಿಸಬಹುದೆಂಬುದನ್ನು ದಯಮಾಡಿ ತಿಳಿಸು ಎಂದು ಬೇಡಿಕೊಂಡೆನು. ಅರುಣಾಚಲೇಶ್ವರನು, ಭಕ್ತಶ್ರೇಷ್ಠನೇ, ನಿನಗಾಗಿ ಭೂಮಿಯಲ್ಲಿ ಅನೇಕ ಸೂಕ್ಷ್ಮಲಿಂಗಗಳನ್ನು ಪ್ರಕಟಗೊಳಿಸಿದ್ದೇನೆ. ಅವನ್ನು ಆಗಮೋಕ್ತ ವಿಧಿಯ ಪೂಜೆಗಳಿಂದ ಪ್ರಕಟಗೊಳಿಸುತ್ತಿರು. ಪಂಚಾವರಣಯುಕ್ತವಾದ ಅರುಣಾಚಲೇಶ್ವರನೆಂಬ ಸೂಕ್ಷ್ಮಲಿಂಗವನ್ನು ತಪೋಬಲದಿಂದ ಪೂಜಿಸು. ಹೀಗೆಂದು ನನಗೆ ಆಜ್ಞಾಪಿಸಿ ಸೂಕ್ಷ್ಮಲಿಂಗ ವ್ಯಾಜದಿಂದ ಸ್ವಯಂಭುವೂ ಆದ ತನ್ನ ಮಹದ್ರೂಪವನ್ನು ತೋರಿಸಿದನು. ಪಂಚಾವರಣಯುಕ್ತವಾದ ಸ್ವಯಂಭೂಲಿಂಗದ ದರ್ಶನದಿಂದ ಕೃತಾರ್ಥನಾಗಿ ಪುನಃ ಪರಮೇಶ್ವರನನ್ನು, ನಾಮಭೇದರಹಿತವಾದ ನಿನ್ನ ರೂಪಗಳನ್ನು ತಿಳಿಯುವುದು ಹೇಗೆ? ಇಲ್ಲಿ ನಿನ್ನನ್ನು ಪೂಜಿಸುವವರು ಯಾರು? ನಿನ್ನ ಮಂದಿರವು ಹೇಗಿರುತ್ತದೆ? ನಿನ್ನ ಪೂಜಾ ವಿಧಿ ಸ್ತೋತ್ರಗಳು ಹೇಗೆ ನಡೆಯಬೇಕು? ನಿನ್ನ ಪರಿಚಾರಕರು ಯಾರು? ಈ ಸ್ಥಳದ ರಕ್ಷಣೆ ಹೇಗೆ ಆಗುವುದು? ನಿತ್ಯವೂ ಮನುಷ್ಯರ ಪೂಜೆಯು ಹೇಗೆ ಸಲ್ಲುವುದು? ಅನೇಕ ದೇವತೆಗಳು ನಿನ್ನನ್ನು ಪೂಜಿಸಲು ಇಲ್ಲಿಗೆ ಬರುವರೆಂಬುದನ್ನು ಮನುಷ್ಯರಿಗೆ ತಿಳಿಯುವ ಶ್ರದ್ಧೆಯನ್ನುಂಟು ಮಾಡುವ ಬಗೆ ಹೇಗೆ? ಕೃಪೆ ಮಾಡಿ ನನಗೆ ತಿಳಿ ಹೇಳು ಎಂದು ಪ್ರಾರ್ಥಿಸಿದನು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.